ಅದು 1 ವರ್ಷ 3 ತಿಂಗಳ ಪುಟ್ಟ ಕೂಸು. ಕಿಲಕಿಲನೆ ನಗ್ತಾ ಅಮ್ಮನ ತೋಳಿನಲ್ಲಿ ಆಡ್ತಾ ಸಂತಸದಿಂದ ಇರಬೇಕಿದ್ದ ಮಗು. ಆದರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಿರೋ ಮಗುವಿನ ತಂದೆ ತಾಯಿ ಕಂದಮ್ಮನಿಗೆ ಚಿಕಿತ್ಸೆ ಕೊಡಿಸಲಾರದೆ ಒತ್ತಾಡ್ತಾ ಇದ್ದಾರೆ. ಹೊಸಕೆರೆಹಳ್ಳಿಯ ಶ್ರೀಧರ್ ಆಟೋದಲ್ಲಿ ತಮ್ಮ ಜೀವನವನ್ನ ಕಂಡುಕೊಂಡಿದ್ದು 4 ವರ್ಷಗಳ ಹಿಂದೆ ಕನಕ ಎಂಬುವರನ್ನ ಪ್ರೀತಿಸಿ ಮದುವೆಯಾದ್ರು. ಮುದ್ದಾದ ಮಗುವು ಜನಿಸಿತು. ಆದರೆ ಈ ಮುದ್ದು ಕಂದಮ್ಮ ನ್ಯೂರೋಜೆನಿಕ್ ಬ್ಲಾಡರ್ ಎಂಬ ನರಮಂಡಲದ ಸಮಸ್ಯೆಯಿಂದ ಬಳಲ್ತಾ ಇದೆ. ಇತರ ಮಕ್ಕಳಂತೆ ಮೂತ್ರ ವಿಸರ್ಜನೆ ಮಾಡಲಾಗ್ತಿಲ್ಲ. ನೇರವಾಗಿ ಮೂತ್ರಕೋಶದಿಂದ ಮೂತ್ರ ಹೊರಗೆ ಹೋಗುವಂತೆ ಮಾಡಲಾಗಿದೆ. ಇದರಿಂದ ಮಗು ಸಹಿಸಲಸಾಧ್ಯ ನೋವು ಅನುಭವಿಸುತ್ತಿದೆ. ಯೂರಿನ್ ಹೊಟ್ಟೆಯಿಂದನೇ ಬರುತ್ತೆ. ಅವನಿಗೆ ನೀರು ಕುಡಿಸ್ತಾನೆ ಇರಬೇಕು 2 ಅವರ್ಗೂ 1 ಅವರ್ಗೂ. ತುಂಬ ಒಂದೊಂದು ಟೈಮಲ್ಲಿ ತುಂಬ ಅಳ್ತಾನೆ. ಎಷ್ಟು ಅಳ್ತಾನೆ ಅಂದರೆ ನನಗೆ ತುಂಬ ನೋವಾಗುತ್ತೆ. ಎಷ್ಟು ಈಗ ಅಷ್ಟೇ ಇದರಲ್ಲಿ ಕಷ್ಟದಲ್ಲೂ ಇದ್ದೀವಿ. ಹಲವು ಆಸ್ಪತ್ರೆಯ ಬಾಗಿಲು ತಟ್ಟಿರೋ ತಂದೆ ಶ್ರೀಧರ್ ಮಗುವಿನ ಚಿಕಿತ್ಸೆಗೆಂದೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಾರೆ. ಇದ್ದ 2 ಸ್ವಂತ ಆಟೋಗಳನ್ನ ಮಾರಿ ಈಗ ಬಾಡಿಗೆ ಆಟೋ ಓಡಿಸ್ತಿದ್ದಾರೆ. ತಿಂಗಳಿಗೆ ಮೆಡಿಸಿನ್ಸ್ ಮೇಡಮ್, ಒಂದೊಂದು 90 ರೂಪಾಯಿ 80 ರೂಪಾಯಿ ಮಾತ್ರೆಗಳು. ಒಂದೊಂದು ಟಾನಿಕ್ ಬಂದು 2 ದಿವಸ 3 ದಿವಸ ಬರೋದು ಅಷ್ಟೇ ಮೇಡಮ್. ಒಂದು 4 ಥರ ಟಾನಿಕ್ಕು 5 ಥರ ಟ್ಯಾಬ್ಲೆಟು BP ಮಾತ್ರ ಎಲ್ಲ ಕೊಡಿಸ್ತಾ ಇದ್ದೆ ನಾವು. ಆದರೆ ನಾನು ಜೀವನ ಮಾಡೋದಕ್ಕೆ ಅಷ್ಟೇ. ಟ್ಯಾಬ್ಲೆಟು ಮೆಡಿಸಿನ್ಸು ಈಗ ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಸ್ಕ್ಯಾನಿಂಗು ಅದು ಇದು ಮಾಡಿಸು ಅಂತಾರೆ. ಏನು ಮಾಡೋಕ್ಕಾಯ್ತಲ್ಲ. ಆರ್ಥಿಕವಾಗಿ ಹಿಂದುಳಿದಿರೋ ಪೋಷಕರು ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗದೆ ಅಸಹಾಯಕರಾಗಿದ್ದಾರೆ. ಯಾರಾದರೂ ಸಹಾಯ ಹಸ್ತ ಚಾಚಬಹುದಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಜೀವನದಲ್ಲಿ ಸ್ವಸ್ಥವಾಗಿ ಬೆಳೆದು ಸಾಧನೆಯ ನಗೆ ಬೀರಬೇಕಿದ್ದ ಈ ನವಕುಸುಮ ಮೊಗ್ಗಿನಲ್ಲೇ ಬಾಡಿ ಹೋಗ್ತಾ ಇದೆ. ಈ ಪುಟ್ಟ ಕಂದಮ್ಮ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದು ಅದರ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಯಾರಾದರೂ ಸಹಾಯ ಹಸ್ತ ಚಾಚಿದ್ರೆ ಒಂದು ಅಮೂಲ್ಯ ಜೀವವನ್ನ ಉಳಿಸಿದಂತಾಗುತ್ತೆ. ಬೆಂಗಳೂರಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್.